ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಾನು 2 ದಿನಗಳ ಹಿಂದೆ ರಾಜಕೀಯ ನೈತಿಕತೆಯ ಬಗ್ಗೆ ಮಾತನಾಡಿದೆ. ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅದನ್ನ ನೋಡ್ಬೋದು, ವಿಶ್ಲೇಷಣೆ ಮಾಡಿದ್ದೆ. ಈ ರಾಜಕೀಯ ನೈತಿಕತೆಯ ಒಂದು ಅಧಃಪತನ ಏನಿದೆಯಲ್ಲ, ಅದನ್ನ ನಾವು ಇಂದು ಗಮನಿಸಬಹುದು ಅಂತ. ಅಂದ್ರೆ ಅಧಿಕಾರ ಕೇಂದ್ರಿತ ರಾಜಕಾರಣ ಏನಿದೆ, ಅದು ಎಲ್ಲ ಬದುಕಿನ ಮೌಲ್ಯಗಳನ್ನ ಸಮಾಧಿ ಮಾಡಿ ಅದರ ಮೇಲೆ ಭೂತನರ್ತನವನ್ನ ಮಾಡ್ತಾ ಇರುತ್ತೆ. ಸೊ ಇವತ್ತು ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನೈತಿಕ ಅಧಃಪತನದಲ್ಲಿ ಮುಳುಗಿ ಹೋಗಿವೆ. ನಾನು ಆ ಸಂದರ್ಭದಲ್ಲಿ ಒಂದು ಹೇಳಿದೆ, ಒಬ್ಬ ಪತ್ರಿಕೋದ್ಯಮಿಯಾಗಿ ಬಹಳ ಜನ ಮಾತನಾಡ್ತಾರೆ. ಏನು ಅಂತಂದ್ರೆ, ನಾವು ಆ ಪಕ್ಷಕ್ಕೂ ಈ ಪಕ್ಷಕ್ಕೂ ಇಲ್ಲದೆ ನಾವು ನ್ಯೂಟ್ರಲ್ಲು, ನಾವು ಮಧ್ಯದಲ್ಲಿ ನಿಂತಿರಬೇಕು. ಆಲ್ ದೀಸ್ ಥಿಂಗ್ಸ್ ಆರ್ ಬುಲ್ಶಿಟ್. ಮಾಧ್ಯಮದವರ ನಾವು ಬಹಳ ಮುಖ್ಯವಾದ್ದು ಅಂದ್ರೆ ಸತ್ಯವನ್ನ ಹುಡುಕುವಂತಹದ್ದು. ಯಾವುದು ಸತ್ಯ, ಯಾವುದು ಸತ್ಯ ಅಲ್ಲ. ಈ ಸತ್ಯವನ್ನ ಹುಡುಕುವಾಗ ರಾಜಕೀಯ ಪಕ್ಷದಲ್ಲಿ ಯಾವುದು ಹೆಚ್ಚು ಅಪಾಯಕಾರಿ, ಯಾವುದು ಕಡಿಮೆ ಅಪಾಯಕಾರಿ. ಸೊ ಈ ಹೆಚ್ಚು ಅಪಾಯಕಾರಿಯಾದಂತಹ ರಾಜಕೀಯ ಪಕ್ಷವನ್ನ ವಿರೋಧಿಸಬೇಕಾದ್ದು ಪತ್ರಿಕೋದ್ಯಮಿಗಳ ಕರ್ತವ್ಯ. ಯಾವುದು? ಬಹಳ ಸರಳವಾಗಿ, ಒಂದು ಸಮಾಜದ ಮೌಲ್ಯಗಳಿರ್ತವಲ್ಲ, ಕೆಲವು ಮೌಲ್ಯಗಳಿರ್ತವೆ. ಆ ಮೌಲ್ಯಗಳಿಗೆ ಯಾವ ರಾಜಕೀಯ ಪಕ್ಷ ವಿರೋಧ ಆಗಿದೆಯೋ ಅದನ್ನ ವಿರೋಧಿಸಬೇಕಾದ ಅನಿವಾರ್ಯತೆ ಇದೆ. ಅಂದ್ರೆ ಬಹಳ ಸರಳವಾಗಿ, ಮೊದಲನೇದಾಗಿ ಒಂದು ಸಮಾಜದಲ್ಲಿ ಸೌಹಾರ್ದತೆ ಇರಬೇಕು ಅನ್ನೋದು. ಸೌಹಾರ್ದತೆಗೆ ಯಾವ ರಾಜಕೀಯ ಪಕ್ಷ ವಿರೋಧ ಆಗಿದೆ ಅದನ್ನ ವಿರೋಧಿಸಬೇಕಾದ್ದು. ಕೋಮು ಸಾಮರಸ್ಯ ಇರಬೇಕು ಅನ್ನೋದು. ರಾಜಕಾರಣಕ್ಕೆ ಧರ್ಮ ಜಾತಿಗಳ ಬಳಕೆ ಆಗಬಾರದು ಅನ್ನೋದು. ಇವೆಲ್ಲ ಸಾರ್ವಕಾಲಿಕವಾದ ಮೌಲ್ಯಗಳು. ಮೊದಲನೇದು, ಈ ಸಾರ್ವಕಾಲಿಕವಾದ ಮೌಲ್ಯಗಳಿಗೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಪಕ್ಷಗಳು ಯಾವ ಪಕ್ಷಗಳು ಯಾವ ರೀತಿ ವರ್ತನೆ ಮಾಡ್ತಾ ಇವೆ. ಅದಾದ ಮೇಲೆ ಅವರ ಎಜೆಂಡಾಗಳು, ವೆದರ್ ಡೆವಲಪ್ಮೆಂಟ್ ಎಜೆಂಡಾ ಇದೆಯೋ ಬೇರೆ ಎಜೆಂಡಾಗಳಿದೆಯೋ, ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕಾಗಿ ಬಳಸಿಕೊಳ್ಳುವ ಮಾರ್ಗಗಳು ಯಾವುದು, ಈ ಎಲ್ಲ ಅಂಶಗಳನ್ನ ಗಮನಿಸಿ ಪತ್ರಿಕೋದ್ಯಮಿ ಆದವರು ಒಂದು ನೈತಿಕವಾದ ಸ್ಟ್ಯಾಂಡ್ ಅನ್ನು ತಗೋಬೇಕಾಗುತ್ತೆ. ನಾನು ಹಲವು ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದೇನೆ. ನಾನಾಡುವ ಮಾತುಗಳು ಅದು ಇದು ಏನಿದೆ, ಇದು ಕಾಂಗ್ರೆಸ್ ಪರವಾಗಿ ಇದೆ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ, ನಾನು ಬಿಜೆಪಿ ರಾಜಕಾರಣವನ್ನ ವಿರೋಧಿಸ್ತಾ ಇರುವುದು, ಅವ್ರ ಕೋಮುವಾದವನ್ನು ವಿರೋಧಿಸ್ತಾ ಇರುವುದು, ಅವರ ಧರ್ಮ ಮತ್ತು ರಾಜಕಾರಣವನ್ನ ಬೆರೆಸುವುದಕ್ಕೆ ವಿರೋಧ ಮಾಡ್ತಾ ಇರೋದು, ಮತ್ತು ಇತಿಹಾಸವನ್ನ ಕೆದಕ್ತಾ, ಇತಿಹಾಸವನ್ನ ಕುರೂಪಗೊಳಿಸ್ತಾ, ಭೂತಕಾಲದ ಭ್ರಮೆಗಳನ್ನ ಸೃಷ್ಟಿಸ್ತಾ ವರ್ತಮಾನದಿಂದ ಓಡಿ ಹೋಗೋದು. ಆ ಕಾರಣಕ್ಕಾಗಿ ಬಿಜೆಪಿಯನ್ನ ವಿರೋಧಿಸಬೇಕಾದ ಅನಿವಾರ್ಯತೆ ಇದೆ. ಆದರೆ ಬಹಳ ಮುಖ್ಯವಾದ ಸಮಸ್ಯೆ ಏನು ಅಂದ್ರೆ, ಹೀಗೆ ಬಿಜೆಪಿಯನ್ನ ವಿರೋಧಿಸುವ ಮೂಲಕ ಆಯ್ಕೆ ಯಾವುದು ಆಗಿದ್ರೆ ಬಿಜೆಪಿಗಿಂತ ಕಾಂಗ್ರೆಸ್ ಬೆಟರು ಅನ್ನುವ ಒಂದು ಮನಸ್ಥಿತಿ. ಯಾಕಂದ್ರೆ ಕಾಂಗ್ರೆಸ್ ಇಸ್ ಎ ಸೆಕ್ಯುಲರ್ ಪಾರ್ಟಿ, ಬಟ್ ಅದರ ಒಳಗಿರುವವರೆಲ್ಲ ಸೆಕ್ಯುಲರ್ ಅಲ್ಲ. ಬಿಜೆಪಿ ಇಸ್ ಎ ಕಮ್ಯುನಲ್ ಪಾರ್ಟಿ, ಬಟ್ ಅದ್ರ ಒಳಗೆ ಕೆಲವರು ಸೆಕ್ಯುಲರ್ ಇರಬಹುದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ದಿಸ್ ಇಸ್ ಸಿಚುವೇಶನ್. ಇಂಥ ಒಂದು ಸ್ಥಿತಿಯಲ್ಲಿ ನಾವು ತೆಗೆದುಕೊಳ್ಳಬಹುದಾದ ಸ್ಟ್ಯಾಂಡ್ ಯಾವುದು ಅಂತ ಇದನ್ನು ಹೇಳುವುದಕ್ಕೆ ನಾನು ಬಹಳ ಮುಖ್ಯವಾದ ಕೆಲವು ಕಾರಣಗಳಿವೆ. ಅದನ್ನ ನಾನು ಈಗ ವಿಶ್ಲೇಷಣೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನು ಅಂದ್ರೆ, ಇವತ್ತು ದಟ್ ಗೌತಮ್ ಅದಾನಿಯವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು. ಸುಮಾರು 1 ಗಂಟೆಗಳ ಕಾಲ ಶಿವಕುಮಾರ್ ಅವರ ಮನೆಯಲ್ಲಿ ಅವರಿದ್ದರು. ಒಬ್ಬ ಉದ್ಯಮಿ ಒಬ್ಬ ಮುಖ್ಯಮಂತ್ರಿಯನ್ನ ನೋಡೋದ ತಪ್ಪು ಅಂತ ನಾನು ಹೇಳಲಾರೆ, ನೋಡಬಹುದು. ಆದ್ರೆ ಬಹಳ ಮುಖ್ಯವಾಗಿ ಇಂಥ ನಡೆಗಳು ಯಾವ ರೀತಿಯ ರಾಜಕೀಯ ಸಂದೇಶವನ್ನ ಕೊಡ್ತವೆ ಅನ್ನೋದು. ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಚರ್ಚೆ ನಡೀತಾ ಇದೆ ಅಂದ್ರೆ, ಬೆಂಗಳೂರು ಸುರಂಗ ಮಾರ್ಗ ಯೋಜನೆ ಇದೆಯಲ್ಲ, ಆ ಯೋಜನೆ ಕಡಿಮೆ ಇದು ಬೆಡ್ ಮಾಡಿದವರು ಗೌತಮ್ ಅದಾನಿ ಅವರ ಕಂಪನಿ. ಆದ್ರಿಂದ ಗೌತಮ್ ಅದಾನಿ ಅವರ ಕಂಪನಿಗೆ ಈ ಸುರಂಗವನ್ನ ಕೊಡಲಾಗತ್ತೆ, ಸುರಂಗಕ್ಕೆ. ಆಗ ಬಹಳ ಮುಖ್ಯವಾದ ಪ್ರಶ್ನೆ ನನಗೆ ಕಾಡ್ತಾ ಇರೋದು, ಕಾಂಗ್ರೆಸ್ ಒಳಗಡೆನೆ ಗೌತಮ್ ಅದಾನಿ ಸುರಂಗವನ್ನು ಹೊಡಿತಾ ಇದ್ದಾರೆ.
ಗೌತಮ್ ಅದಾನಿಯನ್ನ ಪ್ರತಿ ಕ್ಷಣ ಟೀಕಿಸುವವರು ರಾಹುಲ್ ಗಾಂಧಿ ಅವರು. ನೀವು ಕಳೆದ 2014ರಿಂದ ನೀವು ಗಮನಿಸ್ತಾ ಬಂದ್ರೆ ಪಾರ್ಲಿಮೆಂಟ್ ನಲ್ಲಿ ಗೌತಮ್ ಅದಾನಿ ಮತ್ತು ಮೋದಿ ಅವರ ಸಂಬಂಧದ ಬಗ್ಗೆ ವಿತ್ ಫೋಟೋವನ್ನೆಲ್ಲ ತೋರಿಸಿ ಸತತವಾಗಿ ರಾಹುಲ್ ಗಾಂಧಿ ಆಕ್ರಮಣ ಮಾಡ್ತಾ ಬಂದ್ರು. ಇವರಿಬ್ಬರ ರಿಲೇಷನ್ಗಳು ಹೇಗಿದೆ ಅಂತ ಮಾಡ್ತಾ ಹೋದ್ರು. ಅದ್ರ ಜೊತೆಗೆ ಅದಾನಿ ಮತ್ತು ಮೋದಿಯವರ ಸಂಬಂಧದ ಬಗ್ಗೆ, ಅದು ಯಾವ ರೀತಿಯ ಸಂಬಂಧ ಅನ್ನೋದ್ರ ಬಗ್ಗೆ, ಇವರ ಸಾಮ್ರಾಜ್ಯ, ಅದಾನಿಯವರ ಸಾಮ್ರಾಜ್ಯ ಯಾವ ಮಟ್ಟದಲ್ಲಿ ಬೆಳೀತು ಅನ್ನೋದನ್ನ ನೋಡಿದ್ರೆ ಅಂಕಿಅಂಶಗಳ ಮೂಲಕ ನಮ್ಗೆ ಅರ್ಥ ಆಗುತ್ತೆ. ಸೊ 2015-16 ಹೊತ್ತಿಗೆ ವಿಶ್ವದ ಅತಿ ಶ್ರೀಮಂತರಲ್ಲಿ ಅವರ ಸಂಸ್ಥೆಗಳು 100ಕ್ಕಿಂತ ಹೆಚ್ಚಿನ ರ್ಯಾಂಕ್ ಅಲ್ಲಿ ಇದ್ದದ್ದು 2016ರಿಂದ 23-24 ಬರೋ ಹೊತ್ತಿಗೆ ಅವರು 2ನೇ ಸ್ಥಾನಕ್ಕೆ ಬಂದಿದ್ರು. ಹಾಗೇನೆ ಎಲ್ಲೇ ವಿದೇಶಕ್ಕೆ ಹೋಗೋದಿದ್ರು ಕೂಡ ಮೋದಿ ಅದಾನಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ವಾಪಸ್ ಬಂದ್ಮೇಲೆ ಅದಾನಿಗೆ ಯಾವ್ದಾವ್ದೋ ಕಾಂಟ್ರಾಕ್ಟ್ಗಳು ಸಿಗ್ತಾ ಇದ್ರು. ಅದನ್ನ ನೀವು ಬಾಂಗ್ಲಾದೇಶ ತೆಗೆದುಕೊಳ್ಳಿ, ಶ್ರೀಲಂಕಾ ತೆಗೆದುಕೊಳ್ಳಿ, ಇಸ್ರೇಲ್ ತೆಗೆದುಕೊಳ್ಳಿ, ಆಸ್ಟ್ರೇಲಿಯಾ ತೆಗೆದುಕೊಳ್ಳಿ, ಹೀಗೆ ಎಲ್ಲ ರಾಷ್ಟ್ರಗಳಲ್ಲಿ ಗುತ್ತಿಗೆಗಳು ಏನಿದೆ ಅದು ಅದಾನಿ ಅವರಿಗೆ ಸಿಗುವಂತೆ ಮೋದಿ ಅವರು ಮಾಡ್ತಾ ಇದ್ರು ಅನ್ನೋದು ಆರೋಪ. ಈ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ರು. ಈಗ ಈ ಪ್ರಶ್ನೆ ಇರೋದೇನು ಅಂದ್ರೆ, ಸೊ ಬೆಂಗಳೂರಿನ ಸುರಂಗ ಮಾರ್ಗ ಯೋಜನೆ ಏನಾದ್ರು ಗೌತಮ್ ಅದಾನಿ ಅವರಿಗೆ ಸಿಕ್ಕರೆ ಆಗ ರಾಹುಲ್ ಗಾಂಧಿಯವರು ಯಾವ ಮುಖವನ್ನ ಇಟ್ಟುಕೊಂಡು ಅವರು ಗೌತಮ್ ಅದಾನಿ ಅವರನ್ನ ಟೀಕಿಸ್ತಾರೆ? ಗೌತಮ್ ಅದಾನಿ ಮತ್ತು ಮೋದಿಯವರ ಸ್ನೇಹವನ್ನು ಹ್ಯಾಕ್ ಟೀಕೆ ಮಾಡ್ತಾರೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅದ್ರ ಜೊತೆಗೆ ದಟ್ ಕಾಂಗ್ರೆಸ್ನ 2 ಪ್ರಮುಖ ರಾಜ್ಯಗಳ ಮುಖ್ಯಮಂತ್ರಿಗಳು ಏನಿದ್ದಾರೆ, ಒಬ್ರು ಡಿ ಕೆ ಶಿವಕುಮಾರ್ ಅವರು, ಇನ್ನೊಬ್ರು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು. ರೇವಂತ್ ರೆಡ್ಡಿ ಅವರು ಈಗ ಇಂಗ್ಲೆಂಡ್ಗೆ ಹೋಗಿದ್ದು ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿಂದ ಅಮೆರಿಕಕ್ಕೆ ಹೋಗ್ಬೇಕು ಅಂತಿದ್ರು. ಅದ್ರ ಜೊತೆಗೆ ಅಮೆರಿಕಕ್ಕೆ ಹೋಗುವುದಕ್ಕೆ ವೀಸಾ ಕೊಟ್ಟಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನ ನೀಡಲಾಗುತ್ತೆ. ಈ ನ್ಯೂಯಾರ್ಕ್ ಮೇಯರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವರು ಕಾರ್ಯಕ್ರಮ ಇತ್ತು ಅಂತ. ಅದ್ರ ಜೊತೆಗೆ ಕೆಲವು ಬಿಸಿನೆಸ್ ಇಂಟ್ರೆಸ್ಟ್ಗಳಿಲ್ಲಿವೆ ಅನ್ನುವ ಆರೋಪಗಳು ಕೂಡ ಇದೆ. ಅಂದ್ರೆ ಕಾಂಗ್ರೆಸ್ಸಿನ 2 ಮುಖ್ಯಮಂತ್ರಿಗಳಿಗೆ ಬಿಸಿನೆಸ್ ಇಂಟ್ರೆಸ್ಟ್ ಇದೆ. ಆದ್ದರಿಂದ ಅವರು ಒಂದು ವ್ಯಾವಹಾರಿಕ ಸಂಬಂಧವನ್ನ ಹೊಂದಿದ್ದಾರೆ. ಯಾರು ಉದ್ಯಮಪತಿಗಳಿದ್ದಾರೆ ಅವ್ರ ಜೊತೆ ಕೂಡ ಸಂಬಂಧ ಇದೆ ಅಂತ ಆ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಈಗ ಇಂಥ ಸಿಚುವೇಶನ್ ನಲ್ಲಿ ಒಂದು ಈ ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿಯ ಮಾದರಿಗಳು ಯಾವುದು ಅನ್ನೋದು ಕೂಡ ಚರ್ಚೆಗೆ ಗ್ರಾಸವನ್ನ ಒದಗಿಸಿದೆ. ಫಾರ್ ಎಕ್ಸಾಂಪಲ್ ಇವು ಟೇಕ್ ಅದು ಬಿಡದಿ ಟೌನ್ಶಿಪ್ ಯೋಜನೆ ಇರ್ಬೋದು, ಈ ಸುರಂಗ ಯೋಜನೆ ಇರ್ಬೋದು, ಈ ಗುತ್ತಿಗೆಗಳು ಯಾರಿಗೆ ಸಿಗ್ತವೆ ಅಂತ. ಅದ್ರ ಜೊತೆಗೆ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ DLF ಸಂಸ್ಥೆಯ ಆಸಕ್ತಿ ಎಷ್ಟರ ಮಟ್ಟಿಗಿದೆ, DLF ಸಂಸ್ಥೆ ಯಾರಿಗೆ ಸೇರಿದೆ ಈಗ, ಅದ್ರ ಬಗ್ಗೆ ಎಲ್ಲ ಈಗ ನಾನು ಚರ್ಚೆ ಮಾಡ್ಲಾರೆ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ DLF ನಂತರ ಈ ಸುರಂಗ ಯೋಜನೆ, ಸೊ ಇದು ಕೂಡ ಅದಾನಿಗೆ ಸಿಕ್ಕರೆ ಆಗ ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ಅವರದ್ದೇ ನಿಶಸ್ತ್ರೀಕರಣ ಆಗೋಗ್ತದೆ ಮತ್ತು ಅದೊಂದು ಬೂಟಾಟಿಕೆ ಅನ್ನುವ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ನಿಮ್ಮ ಪಕ್ಷದ ಸರ್ಕಾರವೇ ಗೌತಮ್ ಅದಾನಿ ಅವರ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡ್ರೆ ನೀವು ದೆಹಲಿಯಲ್ಲಿ ಕೂತ್ಕೊಂಡು ಹೋಗ್ಬಿಟ್ಟು ಅದಾನಿಯನ್ನ ಮೋದಿಯವ್ರನ್ನ ಬಾಯಿಗೆ ಬಂದಾಗ ಬೊಯ್ದ್ರೆ ಆ ಮಾತಿಗೆ ಬೆಲೆ ಇರಲ್ಲ. ಅಂದ್ರೆ ನಿಮ್ಮ ಸರ್ಕಾರದ ಒಂದು ಸ್ಟ್ಯಾಂಡ್ ಏನಿದೆ ಹಾಗೂ ನೀವೇನು ಪಾರ್ಲಿಮೆಂಟ್ ನಲ್ಲಿ ಏನನ್ನ ಮಾತನಾಡ್ತೀರಿ ಅದಕ್ಕಾದ್ರೂ ಒಂದು ಸಂಬಂಧ ಇರ್ಬೇಕಲ್ವಾ ಅಲ್ವಾ? ಸೊ ಅದ್ರ ಜೊತೆಗೆ ನಾನು ಅಭಿವೃದ್ಧಿಯ ಮಾದರಿಯ ಬಗ್ಗೆ ಮಾತನಾಡಿದೆ. ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಮಾಡಿದ್ರು, ಹಳ್ಳಿಗಳಿಗೆ ಹೋದ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು. ಆದ್ರೆ ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಎಜೆಂಡಾ ಏನು? ಕರ್ನಾಟಕ ಅಂದ್ರೆ ಬೆಂಗಳೂರು ಮಾತ್ರ, ಕರ್ನಾಟಕ ಅಂದ್ರೆ ದಕ್ಷಿಣ ಕರ್ನಾಟಕನೋ ಹಳೆ ಮೈಸೂರು ಪ್ರದೇಶ ಮಾತ್ರನಾ? ನೀವು ಯಾಕೆ ಉತ್ತರ ಕರ್ನಾಟಕದ ಬಗ್ಗೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅಲ್ವಾ? ಯೋಚನೆ ಕಿತ್ತೂರು ಕರ್ನಾಟಕದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿದೆ
ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಸಂಪೂರ್ಣಗೊಳಿಸುವ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಅದರ ಜೊತೆಗೆ ನಾವು ಕಾವೇರಿಗೆ ಜೀವನದಿ ಅಂತೀವಿ, ಆದರೆ ಕರ್ನಾಟಕದ ನಿಜವಾದ ಜೀವನದಿ ಕೃಷ್ಣ ಅಲ್ವಾ? ಅಂದ್ರೆ ನಾನು ಇದನ್ನೆಲ್ಲ ಹೇಳ್ತಾ ಇರೋದು, ಈ ಸರ್ಕಾರದ ಅಭಿವೃದ್ಧಿಯ ಮಾದರಿಯ ಬಗ್ಗೆ ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಅಲ್ವಾ? ಕರ್ನಾಟಕದವರೇ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರ ಅಭಿವೃದ್ಧಿಯ ಮಾದರಿಗಳೇನು? ಸೊ ಗೌತಮ್ ಅದಾನಿ ಅವರ ಜೊತೆ ವ್ಯವಹಾರ ಮಾಡುವ ಕುರಿತು ಎಐಸಿಸಿ ಅಧ್ಯಕ್ಷರು ಏನ್ ಹೇಳ್ತಾರೆ? ರಾಜ್ಯಸಭೆಯಲ್ಲಿ ನಿಂತುಬಿಟ್ಟು ಇನ್ನೊಂದು ಮಾಡ್ಬಿಟ್ಟು ಮೋದಿ ಕಳ್ಳ ಸುಳ್ಳ ಅಂತ ಹೇಳಿದ್ರೆ ಮುಗ್ದೋಗುತ್ತಾ? ನಿಮಗೂ ಕೂಡ ಮೋದಿ ಅವ್ರನ್ನ ಟೀಕೆ ಮಾಡೋದಕ್ಕೆ ನೈತಿಕತೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಲ್ವಾ? ಪತ್ರಿಕೋದ್ಯಮಿಯಾಗ ನಮಗೆ ನೈತಿಕತೆ ಇದೆ. ನನಗೆ ಇಸಿ ದಟ್ ಮೋದಿಯವರ ಬಂದ ಮೇಲೆ ಇಡೀ ಇಬ್ಬರು ಉದ್ಯಮಪತಿಗಳು, ಇಬ್ಬರು ಗುಜರಾತಿ ರಾಜಕಾರಣಿಗಳು ಮತ್ತು ಇಬ್ಬರು ಗುಜರಾತಿ ಉದ್ಯಮಪತಿಗಳು ಏನ್ ಮಾಡಿದ್ದಾರೆ ಅಂತ ಗೊತ್ತಿದೆ ನಮ್ಗೆ. ಸೊ ಆದ್ರಿಂದ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಆದ್ರೆ ನೀವು ಚರ್ಚೆ ಮಾಡುವುದಕ್ಕೆ ಒಂದು ನೈತಿಕತೆ ಬೇಕಲ್ವಾ? ಆ ನೈತಿಕತೆ ಎಲ್ಲಿವರೆಗೆ? ಅದ್ರ ಜೊತೆಗೆ ನೀವು ಬಹಳ ಮುಖ್ಯವಾಗಿ ಕಾಂಗ್ರೆಸ್ನ ಸಮಸ್ಯೆ ಅಂತ ಆದ್ರೆ, ಅವರು ಒಂದ್ ರೀತಿ ಆಂಟಿಸಿಪೇಟರಿ ಬೇಲ್ ತಗೊಂಡಿರ್ತಾರೆ. ಮಾಧ್ಯಮದಲ್ಲಿ ಗೋಧಿ ಮೀಡಿಯಾ ಅಲ್ಲದೇನೆ ಅದರಿಂದ ಹೊರಗಿರುವಂತ ನಮ್ಮಂತವ್ರು ಏನಿದ್ದೀವಿ, ನಾವು ಕಾಂಗ್ರೆಸ್ಸಿಗೆ ಒಂದು ಮಾರ್ಜಿನ್ ನ ಕೊಡ್ತೀವಿ. ಯಾಕಂದ್ರೆ ನಮ್ಮ ಟೀಕೆ ಬಿಜೆಪಿಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಪ್ರಭುತ್ವ ಏನಿದೆ ಅದು ಅಪಾಯಕಾರಿಯಾದ ಪ್ರಭುತ್ವ ಅನ್ನುವ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇರ್ತೀವಿ. ಅದು ದೇಶದ ಜನತಂತ್ರದ ದೃಷ್ಟಿ ಇದ್ದರೆ ಹೊರತು ಕಾಂಗ್ರೆಸ್ ಜೊತೆ ವ್ಯವಹಾರ ಮಾಡಿ ಅವ್ರ ಕಾಸು ತಗೊಂಡಲ್ಲ. ಬಹಳ ಜನ ನಾವು ಟೀಕೆ ಮಾಡಿದ್ರೆ ಸುಮ್ಮನೆ ಇರ್ತೀವಿ. ಓಹೋ ಸಿದ್ದರಾಮಯ್ಯ ಇದ್ದ ಕಾಸು ಸಿಕ್ಕಿತ್ತು, ಔಸಿ ಇದ್ದ ಸಿಕ್ತು, ಯಾರಿಂದನೋ ಕಾಸು ಸಿಕ್ಕಿಲ್ಲ, ನನ್ ಕಾಸು ಅಗತ್ಯನೂ ಇಲ್ಲ. ನನ್ನನ್ನು ಪ್ರೀತಿಸೋ ಜನಸಮುದಾಯ ಕರ್ನಾಟಕದವರಿದ್ದಾರೆ. ನನ್ನನ್ನ ಅವ್ರು ನೋಡ್ಕೋತಾರೆ, ನನ್ನನ್ನು ಸಾಕ್ತಾರೆ, ನನ್ನನ್ನು ಬೆಳೆಸ್ತಾರೆ ಸಾಮಾನ್ಯ ಜನ. ಆದ್ರಿಂದ ಅಗತ್ಯ ಇಲ್ಲ. ಆದ್ರೆ ನಾವು ಕಾಂಗ್ರೆಸ್ ಬಗ್ಗೆ ಕಠಿಣ ನಿಲುವು ತೆಗೆದುಕೊಳ್ಳದಿರುವುದಕ್ಕೂ ಕೂಡ ಕಾರಣಗಳಿದ್ವು. ಒಂದು ಕೋಮುವಾದಿ ಪಕ್ಷ ಏನಿದೆ, ನನ್ನಂತವ್ರು ನಾವು ಕುವೆಂಪು ಅವ್ರನ್ನ ನಂಬಿದವರು, ಕುವೆಂಪು ಏನ್ ಹೇಳಿದ್ದಾರೆ ಅನ್ನೋದು ನಂಬಿದವರು, ಶಿಶುನಾಳ ಶರಪ್ಪರ ಪರಂಪರೆಯನ್ನ ನಂಬಿದವರು, ಇತಿಹಾಸವನ್ನ ತಿರುಚುವವರನ್ನ ವಿರೋಧ ಮಾಡಿದವರು, ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅತ್ಯದ್ಭುತವಾದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂದ್ರೆ ಟಿಪ್ಪು ಸುಲ್ತಾನ್ ಅಂತ ನಾವು ನಂಬಿದವರು, ಸುಳ್ಳುಗಳ ಸವಾರಿ ಮಾಡುವವರಲ್ಲ, ಸತ್ಯದ ಪಯಣಿಗರು ನನ್ನಂತವ್ರು. ಸೊ ಆ ಕಾರಣಕ್ಕಾಗಿ ಬಿಜೆಪಿ ಕೋಮುವಾದವನ್ನ, ಅವರ ಈ ಕ್ಷುಲ್ಲಕ ರಾಜಕಾರಣವನ್ನ ಕಟುವಾಗಿ ಟೀಕಿಸಿದಾಗ ಏನೋ ಕಾಂಗ್ರೆಸ್ ಜೊತೆ ಕಾಂಗ್ರೆಸ್ ಟೀಕೆ ಅಲ್ಲ, ಕಾಂಗ್ರೆಸ್ಗೆ ಒಂದು ಮಾರ್ಜಿನ್ ಅನ್ನ ಕೊಡ್ತಾ ಇದೆ. ಆದ್ರೆ ಈಗ ಕಾಂಗ್ರೆಸ್ ಸಾಗುತ್ತಿರುವಂತ ದಾರಿ ನೋಡಿದ್ರೆ ಸ್ವಲ್ಪ ಅನುಮಾನಗಳು ಶುರು ಆಗ್ತವೆ. ಇವರ ಅಭಿವೃದ್ಧಿ ಮಾದರಿ ಇದೆಯಲ್ಲ, ಈ ಅಭಿವೃದ್ಧಿಯ ಮಾದರಿ ಗಾಂಧಿ ಪ್ರಣೀತವಾದಂತಹ, ಗಾಂಧಿ ಅಂದ್ರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಪ್ರಣೀತವಾದ ಆರ್ಥಿಕತೆಗೂ ಇವರ ಆರ್ಥಿಕತೆಗೂ ಸಂಬಂಧನೇ ಇಲ್ಲ. ಗಾಂಧೀಜಿ ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತನಾಡಿದ್ರು. ಇವರು ಮಲ್ಟಿನ್ಯಾಷನಲ್ ಕಂಪನಿಗಳು, ಲ್ಯಾಂಡ್ ಮಾಫಿಯಾಗಳು, ಅವರ ಬಗ್ಗೆ ಇವರು ಮಾತನಾಡುವಂತೆ ಕಾಣುತ್ತೆ. ಇವರ ಅಭಿವೃದ್ಧಿಯ ಟಾರ್ಗೆಟ್ಗಳು ನಮಗೆ ಬೇಕಾದ ಗಾಂಧಿ, ಅಂಬೇಡ್ಕರ್ ಅಲ್ವಾ? ಬಹಳ ಮುಖ್ಯವಾಗಿ ಈ ದೇಶ ಏನಿದೆ, ದೇಶ ನಿಲ್ಲಬೇಕಾದ್ದು ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ವ್ಯತ್ಯಾಸಗಳಿರೋದು ಅದು ಬೇರೆ. ಬಟ್ ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ಬರೇ ಅವರ ತಾತ್ವಿಕತೆ ಇದೆಯಲ್ಲ, ಅದೇ ಈ ದೇಶವನ್ನ ಮುಂದುವರಿಸಬೇಕಾಗಿದೆ. ಗೋಡ್ಸೆ ತಾತ್ವಿಕತೆ ಅಲ್ವೇ ಅಲ್ಲ. ಸೊ ಯಾರು ಗೋಡ್ಸೆ ತಾತ್ವಿಕತೆಯನ್ನ ಪ್ರತಿಪಾದನೆ ಮಾಡ್ತಾರೆ ಅವರನ್ನ ಮೊದಲ ವೈರಿಗಳು ಅವರು. ವಿಲ್ ಹ್ಯಾವ್ ಟು ಫೈಟ್ ವಿತ್ ಗೋಡ್ಸೆವಾದಿಗಳು, ನಾಥುರಾಮ್ ಗೋಡ್ಸೆವಾದಿಗಳು. ಅವರ ವಿರುದ್ಧ ಫೈಟ್ ಮಾಡಬೇಕಾದ ನೈತಿಕ ಕರ್ತವ್ಯ ಕೂಡ ಎಲ್ಲರದ್ದು ಆಗಿರುತ್ತೆ. ಆದ್ರಿಂದ ಈ ಗೋಡ್ಸೆವಾದಿಗಳು ಏನಿದ್ದಾರೆ ಅಂದ್ರೆ, ನಮಗೆ ಬೇಕಾದವರು ಗಾಂಧಿಯ ರಾಮನೇ ಹೊರತು ನಾಥೂರಾಮನ ರಾಮ ಅಲ್ಲ. ಈ ನಾಥೂರಾಮನ ರಾಮ ಅಪಾಯಕಾರಿ. ಅದೀಗ ಯಾವ ಹಂತವನ್ನು ತಲುಪಿದೆ ಅಂತಂದ್ರೆ, ರಾಮನ ವೇಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ.
ಅವರ ಕೈಯಲ್ಲಿ ಬಿಲ್ಲನ್ನು ಕೊಡಲಾಗಿದೆ, ಅವರ ತಲೆಯ ಮೇಲೆ ಕಿರೀಟ ಇಡಲಾಗಿದೆ. ಅವರು ಹುಟ್ಟಿಕೊಂಡಂತಹ ಅವರೇನು ಬಿಡುಗಡೆ ಮಾಡಿದ್ದಾರೆ ಈಗ ಬಿಹಾರದವರೆಲ್ಲ, ರಾಮ ಹುಟ್ಟಿಕೊಂಡಂತಹ ಮಡಿ ಪಂಚಿ ಇದೆಯಲ್ಲ, ಬಟ್ಟೆ ಇದೆಯಲ್ಲ, ಅದೊಂದು ರೀತಿ ಸೀರೆ ಟೈಪ್ ಕಾಣ್ತಾ ಇದೆ. ಅದು ಯಾಕದು ಗೊತ್ತಿಲ್ಲ ಫೋಟೋಗಳು ನೋಡಿದ್ರೆ. ಮೋದಿ ಅವರಿಗೆ ಸೀರೆ ಉಡಿಸಿದಾರ ಯಾಕೆ? ನಮ್ಮ ಪ್ರಧಾನಿಗಳಲ್ವಾ, ಅವ್ರಿಗೆ ಸೀರೆ ಅಲ್ಲ. ಅವರಿಗೆ ಯೂಶುವಲಿ ನಮ್ಮ ದೈವ ಇದರಲ್ಲಿ ಅವರಿಗೆ ನಾರು ಮಡಿಯನ್ನು ಉಡಿಸ್ತಾರೆ. ರಾಮ ನಾರು ಮಡಿಯನ್ನು ಬಹಳ ಕಾಲ ಹುಟ್ಟಿದ್ದಂತೆ. ಅವನಿಗೆ ನಾರು ಮಡಿ ಉಡಿಸೋದ್ ಬದಲು ಅವನಿಗೆ ಹೋಗಪ್ಪ ಅಂತ ಹೇಳ್ಬಿಟ್ಟು ಸೀರೆ ಉಡಿಸ್ಬಿಟ್ಟಿದ್ದಾರೆ. ಆಯ್ತಾ? ಇಂಡಿಯಾದಾದ್ಯಂತ ಬೇರೆ ಬೇರೆ ಕಡೆ ಅವರು ದೇವಸ್ಥಾನವನ್ನ ಕಟ್ತಾರಂತೆ. ಅದನ್ನ ವಿರೋಧಿಸಬೇಕಾದಂತ ಅನಿವಾರ್ಯ ಸ್ಥಿತಿ ಇದೆಯಲ್ಲ, ಇದು ದೇಶವನ್ನು ಉಳಿಸಲ್ಲ, ಮುಳುಗಿಸುತ್ತೆ. ಆದ್ರಿಂದ ಅವ್ರನ್ನ ಟೀಕೆ ಮಾಡ್ತಾರೆ. ಆದ್ರಿಂದ ಕಾಂಗ್ರೆಸ್ಸಿಗೆ ಅದನ್ನೇ ಕಾಂಗ್ರೆಸ್ ತಾನೇ ಆಂಟಿಸಿಪೇಟರಿ ಬೇಲ್ ಅಂತ ತಗೋಬಾರ್ದು. ಬಹಳ ಮುಖ್ಯವಾದ ಪ್ರಶ್ನೆ ಅಂದ್ರೆ, ಸೊ ಯಾವ ಮಾದರಿಯ ಆರ್ಥಿಕತೆಯನ್ನ ಇವರು ಫಾಲೋ ಮಾಡ್ತಾರೆ, ಅದು ಒಂದನೇ ಪ್ರಶ್ನೆ. ಎರಡನೇದು, ಇವರ ಯೋಜನೆಗಳೇನಿವೆ, ಈ ಯೋಜನೆಗಳು ಯಾರಿಗೆ ಲಾಭ ಆಗುತ್ತೆ? ಇವರು ಕೂಡ ಅದಾನಿ ಅಂಬಾನಿಗಳ ಹಿಂದೆ ಓಡಾಡ್ತಾ ಇದ್ರೆ, ಅವರನ್ನ ಬೆಳೆಸ್ತಾ ಇದ್ರೆ, ಆಗ ಇವರಿಗೂ ಬಿಜೆಪಿಗೂ ಹೆಚ್ಚಿನ ವ್ಯತ್ಯಾಸ ಇದ್ದಂತೆ ಕಾಣಲ್ಲ. ಈಗಲೇ ಇವತ್ತು ನೋಡ್ತಾ ಇದ್ದೆ, ಮುಖ್ಯಮಂತ್ರಿಗಳು ಸಿ ದಟ್ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರಂತೆ, ಮಳೆ ಬರಲಿ ಅಂತ ಹೇಳಿ ಹೋಮ ಹವನಗಳನ್ನು ಮಾಡಿ ಅಂತ. ಸೊ ಅದರಿಂದ ಇವತ್ತಿನ ಕೇಂದ್ರ ಪ್ರಭುತ್ವ ಮತ್ತು ರಾಜ್ಯ ಪ್ರಭುತ್ವದ ನಡುವೆ ವ್ಯತ್ಯಾಸಗಳು ಹೆಚ್ಚಾಗಿ ಕಾಣ್ತಾ ಇಲ್ಲ. ಈ ವ್ಯತ್ಯಾಸ ಒಂದೊಂದೇ ಮರೆಯಾಗ್ತಾ ಇದೆ. ಅದು ಗೌತಮ್ ಅದಾನಿಯವರು ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ನೀಡುವುದರೊಂದಿಗೆ ಆ ಗ್ಯಾಪ್ ಪುನಃ ಫಿಲಪ್ ಆದಂಗೆ ಕಾಣುತ್ತೆ. ಕಾಂಗ್ರೆಸ್ ಯಾವುದು, ಬಿಜೆಪಿ ಯಾವುದು, ಬಿಜೆಪಿ ಆರ್ಥಿಕತೆ ಯಾವುದು, ಕಾಂಗ್ರೆಸ್ ಆರ್ಥಿಕತೆ ಯಾವುದು, ಅವರ ಎಕಾನಮಿಕ್ ಪಾಲಿಸಿ ಯಾವುದು, ಅವರ ಡೆವಲಪ್ಮೆಂಟ್ ಓರಿಯೆಂಟೇಷನ್ ಯಾವುದು, ಇದು ಯಾವುದು ಕೂಡ ಅವರ ನಡುವೆ ವ್ಯತ್ಯಾಸ ಕೊಡದೇನೆ ನಾವು ತಲೆ ಮೇಲೆ ವಾದ್ಯ ಬಟ್ಟೆ ಹಾಕೊಂಡು ಅಪ್ಪ ಶಿವ ಏನಯ್ಯ ಅಂತ ಹೇಳಿ ಕೂತ್ಕೊಳ್ಳೋ ಸಿಚುವೇಶನ್ ಬಂದಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಿಯನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.